ಎಸ್ನು ವೀರೇಶ್ ಥಿಯೇಟರ್ ಪಕ್ಕದಲ್ಲಿ ಇರುವಂತಹ ಭಾರತೀಯ ಗ್ಯಾಸ್ ಬಂಕ್ ಅಲ್ಲಿ ಕೂಡ ಗೊಂದಲ ಉಂಟಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಕಾದು ಕೂರ್ತಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಇದ್ರೂ ಕೂಡ ಆಗ್ತಾ ಇಲ್ಲ, ಗ್ಯಾಸ್ ಸಿಬ್ಬಂದಿ ಅಂತ ಹರಿಹಾಯ್ತಾ ಇರುವಂತದ್ದು, ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳ್ತಿದ್ದಾರೆ. ಹಾಗಿದ್ರೆ ವೀರೇಶ್ ಥಿಯೇಟರ್ ಪಕ್ಕದಲ್ಲಿ ಇರುವಂತಹ ಭಾರತೀಯ ಗ್ಯಾಸ್ ಬಂಕ್ ನಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಬೆಳಗ್ಗೆ 4 ಗಂಟೆಯಿಂದ ಕಾದು ಕೂತಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಇದೆ ಆದ್ರೂ ಕೂಡ ಹಾಕ್ತಾ ಇಲ್ಲ ಸಿಬ್ಬಂದಿಗಳು. ಆಟೋ ಚಾಲಕರು ಮತ್ತೆ ಗ್ಯಾಸ್ ಸಿಬ್ಬಂದಿ ಮಧ್ಯೆ ವಾಗ್ವಾದ ಉಂಟಾಗಿದೆ. ಗ್ಯಾಸ್ ಇದ್ರೂ ಕೂಡ ಹಾಕ್ತಾ ಇಲ್ಲ ಅಂತ ಚಾಲಕರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 1 ಕಿಲೋಮೀಟರ್ ವರೆಗೂ ಕೂಡ ಕಾದು ಕೂತಿದ್ದಾರೆ ಚಾಲಕರು. 400 ರಿಂದ 500 ರೂಪಾಯಿ 500 ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿರುವಂತದ್ದು ಒಂದಲ್ಲ ಎರಡಲ್ಲ. 400 ರಿಂದ 500 ಜನ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಕ್ಯೂನಲ್ಲಿ ನಿಂತಿದ್ದಾರೆ. ಬಂಕ್ ಮುಂದೆ ಹೋಗಿ ಅಲ್ಲಿ ಇದೆ ಗ್ಯಾಸ್, ಆದ್ರೂ ಕೂಡ ವ್ಯವಸ್ಥೆ ಮಾತ್ರ ಏನ್ ಮಾಡ್ತಿದ್ದಾರೆ ಸಿಬ್ಬಂದಿಗಳು, ಅಲ್ಲಿ ಇದೆ ಆದ್ರೂ ಕೂಡ ಹಾಕ್ತಾ ಇಲ್ಲ. ಹಾಗಿದ್ರೆ ಹೆಚ್ಚಿನ ಹಣ ಯಾರು ತಗೊಂಡು ಬರ್ತಾರೆ ಅವ್ರಿಗೆ ಮಾತ್ರ ಹಾಕ್ತಿದಾರ ಅಂತ ಆಕ್ರೋಶಗೊಳ್ತಾ ಇರುವಂತದ್ದು ಆಟೋ ಚಾಲಕರು. ಎಷ್ಟೋ ಕಡೆ ಇದೆ ಆಗ್ತಾ ಇರುವಂತದ್ದು, ನಾವು ಕೇಳಿದಷ್ಟು ಹಣ ಕೊಟ್ರೆ ಕಳಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಇದರಿಂದ ಪರದಾಡ್ತಿದ್ದಾರೆ ಆಟೋ ಚಾಲಕರು. ನೋಡಿ, ಕ್ಯೂನಲ್ಲಿ ಎಷ್ಟು ಆಟೋಗಳು ನಿಂತಿದೆ. 400 ರಿಂದ 500 ಜನ ಆಟೋ ಚಾಲಕರು ಈಗ ಅವರ ಕೆಲಸವನ್ನ ಬಿಟ್ಟು ಈ ರೀತಿಯಾಗಿ ಬಂಕ್ಗಳ ಮುಂದೆ ನಿಂತಿರುವಂತಹ ಪರಿಸ್ಥಿತಿ.